ಹಾಯ್ ಫ್ರೆಂಡ್ಸ್, ಪಿ ಎಫ್ ಇದು ಮಂತ್ಲಿ ಕಾಂಟ್ರಿಬ್ಯೂಷನ್ ಆಗ್ತಾ ಇರುತ್ತೆ. ನೀವೇನಾದ್ರು ಕೆಲಸ ಮಾಡ್ತಾ ಇದ್ರೆ ಕಾರ್ಪೊರೇಟ್ ಅಲ್ಲಿ ಎಲ್ಲಾದ್ರೂ ಒಂದು ಕೆಲಸ ಮಾಡ್ತಾ ಇದ್ರು ಕೂಡ ಪಿ ಎಫ್ ಕಾಂಟ್ರಿಬ್ಯೂಷನ್ ಅನ್ನೋದು ಆಗ್ತಾ ಇರುತ್ತೆ ನಿಮ್ಮ ಒಂದು ಎಂಪ್ಲಾಯರ್ ಕಡೆಯಿಂದ. ಟೈಮ್ಸ್ ನಿಮ್ಗೆ ಅನ್ಸಿರುತ್ತೆ ನಂಗೆ ಕ್ಯಾಶ್ ಬೇಕು, ನಾನು ಈ ಪಿ ಎಫ್ ನ ವಿತ್ಡ್ರಾ ಮಾಡ್ಕೊಬಹುದು ಅಂತ. ಟೈಮ್ಸ್ ನೀವು ಸರ್ಚ್ ಕೂಡ ಮಾಡದೇ ಇರ್ತೀರ, ಗೂಗಲ್ ಹೇಗೆ ವಿತ್ಡ್ರಾ ಮಾಡೋದು, ಯೂಟ್ಯೂಬ್ ವಿಡಿಯೋಸ್ ಕೂಡ ಸರ್ಚ್ ಮಾಡ್ತಾ ಇರ್ತೀರಾ. ಹಾಗೊಂದ್ ವೇಳೆ ನೀವೇನಾದ್ರೂ ಸರ್ಚ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ಡೆಫಿನೆಟ್ಲಿ ಕರೆಕ್ಟ್ ಆಗಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಪಿ ಎಫ್ ಅನ್ನೋದನ್ನ ಯಾವ ರೀತಿ ವಿತ್ಡ್ರಾ ಮಾಡ್ಕೊಳೋದು, ಹಾಗೆ ಇದಕ್ಕೆ ಏನೆಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಬೇಕಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋ ನೋಡಿ, ನಿಮ್ಮ ಒಂದು ಪ್ರಾಬ್ಲಮ್ಗೆ ಡೆಫಿನೆಟ್ಲಿ ಸೊಲ್ಯೂಷನ್ ಸಿಗುತ್ತೆ. ಫಸ್ಟ್ ಪಿ ಎಫ್ ವಿತ್ಡ್ರಾ ಮಾಡಕ್ಕೂ ಮುಂಚೆ ನಾವೊಂದು ಬೇಸಿಕ್ ಇನ್ಫಾರ್ಮೇಶನ್ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಏನಕ್ಕಂದ್ರೆ ಸೊ ಪಿ ಎಫ್ ಅನ್ನೋದು 2 ಟೈಪ್ಸ್ ಕಾಂಟ್ರಿಬ್ಯೂಷನ್ ಆಗ್ತಾ ಇರುತ್ತೆ. ಲೈಕ್ 15,000 ಮೇಲೆ ನಿಮ್ ಎಲ್ರಿಗೂ ಗೊತ್ತಿರುತ್ತೆ, ಬೇಸಿಕ್ ಪ್ಲಸ್ ಡಿ ಎ ಮಿಕ್ಸ್ ಆಗ್ಬಿಟ್ಟು 15,000 ಮೇಲೆ 12% ಆಗಿದೆ 1,800 ನಿಮ್ಮ ಕಾಂಟ್ರಿಬ್ಯೂಷನ್ ಅಂಡ್ 1,800 ಬಂದ್ಬಿಟ್ಟು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್. ಓವರ್ ಆಲ್ 3,600 ಕಾಂಟ್ರಿಬ್ಯೂಷನ್ ಮಂತ್ಲಿ ನಿಮ್ಗೆ ಡೆಪಾಸಿಟ್ ಆಗ್ತಾ ಇರುತ್ತೆ. ಸೊ ಇದೊಂಥರ ಕಾಂಟ್ರಿಬ್ಯೂಷನ್ ಮಂತ್ಲಿ ಇದೊಂಥರ ಆಗ್ತಾ ಇರುತ್ತೆ. ಅಂಡ್ ಸಮ್ ಎಂಪ್ಲಾಯರ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಬೇಸಿಕ್ ಎಷ್ಟೇ ಇರಲಿ ಅದ್ರ ಮೇಲೆ 12% ತಗೊಂಡ್ಬಿಟ್ಟು ಅದನ್ನ ನಿಮ್ಮ ಕಾಂಟ್ರಿಬ್ಯೂಷನ್ ಗೆ ಡೆಪಾಸಿಟ್ ಮಾಡ್ತಾ ಇರ್ತಾರೆ. ಅಂದ್ರೆ ಲೈಕ್ 25,000 ಇದ್ರು ಕೂಡ ಅದ್ರ ಮೇಲೆ 12% ಎಷ್ಟು ಬರುತ್ತೋ ಅಷ್ಟನ್ನ ಡೆಪಾಸಿಟ್ ಮಾಡ್ತಾ ಇರ್ತಾರೆ. ಎಲ್ಲ ಎಂಪ್ಲಾಯರ್ 2 ಟೈಪ್ಸ್ ನ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಸಮ್ ಟೈಮ್ಸ್ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಗೆ 12% ಬೇಸಿಕ್ ಮೇಲೆ ಐ ಮೀನ್ 1,800 ಡಿಡಕ್ಟ್ ಆಗ್ತಾ ಇರುತ್ತೆ. ಈ 1,800 ಮಾತ್ರ ಐ ಮೀನ್ ಎಂಪ್ಲಾಯ್ ಶೇರ್ ಮಾತ್ರ ನೀವು ವಿತ್ಡ್ರಾ ಮಾಡ್ಕೊಬಹುದು. ಅದು ಕೂಡ ಕೆಲವೊಂದು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೈಕ್ ನಿಮ್ಮ ಯು ಎನ್ ಆಕ್ಟಿವೇಶನ್ ಆಗಿರ್ಬೇಕು. ಯು ಎನ್ ಆಕ್ಟಿವೇಶನ್ ನಿಮ್ ಆಗಿಲ್ಲಪ್ಪ ಅಂದ್ರೆ ನೀವು ಜಸ್ಟ್ ಕಮೆಂಟ್ ಮಾಡಿ ಯು ಎನ್ ಆಕ್ಟಿವೇಶನ್ ಹೇಗ್ ಮಾಡ್ಬೇಕು ಅನ್ನೋದನ್ನ ಕೂಡ ಮುಂದೆ ವಿಡಿಯೋ ಮಾಡ್ತೀವಿ. ಈ ವಿಡಿಯೋ ಜಸ್ಟ್ ಯು ಎನ್ ಆಕ್ಟಿವೇಶನ್ ಆಗಿದ್ದು ಅಂಡ್ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿದ್ದು ನೀವು ಆ ಪಿ ಎಫ್ ಅಲ್ಲಿ ಅವಾಗ ಲಾಗಿನ್ ಆಗ್ತಾ ಇದ್ರೆ ಹೇಗ್ ನೀವು ವಿತ್ಡ್ರಾ ಮಾಡ್ಕೊಳ್ಳೋದ್ರ ಮೇಲೆ ಮಾತ್ರ ಇರುತ್ತೆ. ಯು ಎನ್ ಆಕ್ಟಿವೇಶನ್ ಅಂಡ್ ಪಾಸ್ವರ್ಡ್ ರೀಸೆಟ್ ಈ ಪ್ರೊಸೀಜರ್ ಇದ್ರಲ್ಲಿ ಇರೋದಿಲ್ಲ. ದಯವಿಟ್ಟು ಅದನ್ನೆಲ್ಲ ನೀವು ನೋಡ್ಬೇಕಂದ್ರೆ ಜಸ್ಟ್ ಕಮೆಂಟ್ ಮಾಡಿ ತಿಳಿಸಿ, ನೆಕ್ಸ್ಟ್ ಅದ್ರ ಬಗ್ಗೆ ಇನ್ನೊಂದು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಜಸ್ಟ್ ಪಿ ಎಫ್ ವಿತ್ಡ್ರಾ ಮಾಡೋ ಪ್ರೊಸೀಜರ್ ಮಾತ್ರ ನೋಡೋಣ. ಸೊ ನಾನು ನಿಮ್ಗೆ ಹೇಳಿದ ಏನಕ್ಕಂದ್ರೆ 2 ಟೈಪ್ಸ್ ಕಾಂಟ್ರಿಬ್ಯೂಷನ್ ಮೇಲೆ ನಿಮ್ಮ ಫಾರ್ ಎಕ್ಸಾಂಪಲ್ ನೀವು 1,800 6 ಮಂತ್ಸ್ ಕಾಂಟ್ರಿಬ್ಯೂಷನ್ ಆಗಿದೆ, ಅದನ್ನ ವಿತ್ಡ್ರಾ ಮಾಡ್ಕೊಬೇಕಂದ್ರೆ ಟೈಮ್ಸ್ ನೀವು ಜಾಸ್ತಿ ಅಮೌಂಟ್ ಹಾಕ್ಬಿಟ್ಟಿರ್ತೀರಾ. ಲೈಕ್ 20,000 ಇದ್ರೆ 40,000 ಮೆನ್ಷನ್ ಮಾಡಿರ್ತೀರಾ ಅದರಲ್ಲಿ ವಿತ್ಡ್ರಾ ಮಾಡ್ಬೇಕಾದ್ರೆ ಅಪ್ಲಿಕೇಶನ್ ಅಲ್ಲಿ. ಸೊ 20,000 ಬರುತ್ತೆ. ಇದು ಏನಕ್ಕೆ ಬರುತ್ತೆ ಅಂದ್ರೆ ನೀವು ವಿತ್ಡ್ರಾ ಮಾಡ್ಕೋಬೇಕಾಗೋದು ಜಸ್ಟ್ ಎಂಪ್ಲಾಯ್ ಶೇರ್ ಮಾತ್ರ. ಎಂಪ್ಲಾಯರ್ ಶೇರ್ ನೀವು ನಿಮ್ಮ ರಿಟೈರ್ಮೆಂಟ್ ಆದ್ಮೇಲೆ ಮಾತ್ರ ವಿತ್ಡ್ರಾ ಮಾಡ್ಕೊಳಕ್ಕಾಗೋದು, ಅಥವಾ ನೀವು ಇನ್ ಕೇಸ್ ಏನಾದ್ರು 2 ಮಂತ್ಸ್ ವರ್ಕ್ ಮಾಡ್ತಲ್ಲಪ್ಪ ಅಂದ್ರೆ ಮಾತ್ರ ನಿಮ್ ಫುಲ್ ಪಿ ಎಫ್ ವಿತ್ಡ್ರಾ ಆಲ್ಸೋ ಬರುತ್ತೆ. ಹಾಗಂದ್ ವೇಳೆ ಅಡ್ವಾನ್ಸ್ ಆಗಿ ವಿತ್ಡ್ರಾ ಮಾಡ್ಕೊಬೇಕಂದ್ರೆ ನೀವು ಓನ್ಲಿ 1 ಶೇರ್, ಅದು ಎಂಪ್ಲಾಯ್ ಶೇರ್ ಮಾತ್ರ ನೀವು ವಿತ್ಡ್ರಾ ಮಾಡ್ಕೊಬಹುದು. ಅದನ್ನ ಹೇಗೆ ಮಾಡೋದು ಅನ್ನೋದನ್ನ ಈಗ ಕಂಪ್ಲೀಟ್ ಆಗಿ ನಾವು ನೋಡೋಣ. ಓಕೆ ಫ್ರೆಂಡ್ಸ್, ಈಗ ನೋಡ್ಬೋದು ನಾವು ಲ್ಯಾಪ್ಟಾಪ್ ಸ್ಕ್ರೀನ್ ನಲ್ಲಿ ಇದೀವಿ. ಸೊ ಲ್ಯಾಪ್ಟಾಪ್ ಅಲ್ಲಿ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಎರಡು ಒಂದೇ ಪ್ರೊಸೀಜರ್ ಇರುತ್ತೆ, ಸೇಮ್ ಪ್ರೊಸೀಜರ್. ಮೊಬೈಲ್ ಅಲ್ಲಿ ಏನಾದ್ರು ನೀವು ವಿತ್ಡ್ರಾ ಪ್ರೊಸೀಜರ್ ಮಾಡ್ತಾ ಇತ್ತಪ್ಪ ಅಂದ್ರೆ ಕ್ರೋಮ್ ಅಲ್ಲಿ ಹೋಗ್ಬಿಟ್ಟು ನೀವು 3 ಬಟನ್ಸ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಡೆಸ್ಕ್ಟಾಪ್ ಮೋಡ್ ಸೆಲೆಕ್ಟ್ ಮಾಡ್ಕೊಬಹುದು. ಇಲ್ಲಿ ನಿಮ್ಗೆ ಸ್ಕ್ರೀನ್ ಶಾಟ್ ಆಗಿರ್ತೀನಿ ನೋಡಿ. ಸೊ ಇದರಿಂದ ನೀವು ಜಸ್ಟ್ ಸೇಮ್ ಮೊಬೈಲ್ ಲ್ಯಾಪ್ಟಾಪ್ ಅಲ್ಲಿ ಹೇಗ್ ಮಾಡ್ತಿರೋ ಅದೇ ತರ ಲ್ಯಾಪ್ಟಾಪ್ ಅಲ್ಲೂ ಕೂಡ ಬರುತ್ತೆ. ಸೊ ಸಾರಿ ಮೊಬೈಲ್ ಅಲ್ಲೂ ಕೂಡ ಬರುತ್ತೆ. ಸೊ ನಿಮ್ಗೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಂಡ್ ನೀವು ಇಲ್ಲಿ ಡೈರೆಕ್ಟ್ ಕೂಡ ಆಕ್ಸೆಸ್ ಮಾಡಬಹುದು. ಎಂಪ್ಲಾಯ್ ಪಿ ಎಫ್ ಲಾಗಿನ್ ಅಂತ ಕೊಟ್ರೆ ಇಲ್ಲಿ ನಿಮ್ಗೆ ಮೆಂಬರ್ ಹೋಮ್ ಇ ಪಿ ಎಫ್ ಅಂತ ಬರುತ್ತೆ. ಸೊ ನಾನು ಆಗ್ಲೇ ನಿಮ್ಗೆ ಹೇಳ್ದಾಗೆ ನಿಮ್ಮ ಯು ಎನ್ ಆಕ್ಟಿವೇಶನ್ ಆಗಿರ್ಬೇಕು. ಆಕ್ಟಿವೇಶನ್ ಆಗಿದ್ರೆ ಮಾತ್ರ ಈ ಪ್ರೊಸೀಜರ್ ಮಾಡಕ್ ಆಗಲ್ಲ. ನೀವು ಯು ಎನ್ ಆಕ್ಟಿವೇಶನ್ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ನನಗೆ. ಆಕ್ಟಿವೇಶನ್ ಯಾವ ರೀತಿ ಮಾಡೋದು, ಪ್ರೊಸೀಜರ್ ಚೇಂಜ್ ಆಗಿದೆ, ಉಮಂಗ್ ಅಪ್ಲಿಕೇಶನ್ ಥ್ರೂ ಮಾಡ್ಬೇಕು ನೀವು ಈಗ ಅದನ್ನ. ಸೊ ಅದನ್ನ ಹೇಗ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ನಾನು ಈಗ ಜಸ್ಟ್ ಇಲ್ಲಿ ಲಾಗಿನ್ ಆಗ್ಬಿಟ್ಟು ಪ್ರೊಸೀಜರ್ ನ ಹೇಳ್ಕೊಡ್ತೀನಿ ನಿಮ್ಗೆ ಯಾವ ರೀತಿ ಮಾಡೋದಂತ. ಜಸ್ಟ್ ವೇಟ್ ಫಾರ್ ಲಾಗಿನ್. ಸೈನ್ ಇನ್ ಆಗ್ಬೇಕಾದ್ರೆ ನಿಮ್ಗೆ ಒಂದು OTP ಕೂಡ ಬರುತ್ತೆ, 2 ಫ್ಯಾಕ್ಟರ್ ಅಥೆಂಟಿಕೇಶನ್. ಇದು ನಿಮ್ಮ ಮೊಬೈಲ್ ನಂಬರ್ಗೆ ಆಧಾರ್ ನಂಬರ್ ರಿಜಿಸ್ಟರ್ ಆಗಿರುತ್ತಲ್ಲ, ಸೊ ಆ ನಂಬರ್ಗೆ ಬರುತ್ತೆ. ಸೊ ಅದನ್ನ ನೀವು ಎಂಟರ್ ಮಾಡ್ಬಿಟ್ಟು ಲಾಗಿನ್ ಆಗ್ಬೇಕಾಗುತ್ತೆ. ರೆಗ್ಯುಲರ್ ಆಗಿ ಲಾಗಿನ್ ಆಗ್ತಾ ಇದ್ರೆ ನಿಮ್ಗೆ ಇದು ಗೊತ್ತೇ ಇರುತ್ತೆ. ಸೊ ಲಾಗಿನ್ ಆದ್ಮೇಲೆ ನಿಮ್ಗೆ ಒಂದು ಹೋಮ್ ಪೇಜು ಈ ರೀತಿಲಿ ಕಾಣುತ್ತೆ. ಸೊ ಇಲ್ಲಿ ನೀವು ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ನಿಮ್ಮ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಫಸ್ಟ್. ಅದನ್ನ ಸಿಂಪಲ್ ಆಗಿ ನೀವು ವ್ಯೂ ಹೋಗ್ಬಿಟ್ಟು ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಪಾಸ್ವರ್ಡ್ ಅಂಡ್ ಯೂಸರ್ ಐಡಿ ಹಾಕಿದ್ರೆ ನಿಮ್ಗೆ ಪಾಸ್ಬುಕ್ ಅಲ್ಲಿ ಎಷ್ಟಿದೆ ಬ್ಯಾಲೆನ್ಸ್ ಅನ್ನೋದು ತೋರಿಸುತ್ತೆ. ಸೊ ನಾನು ನಿಮ್ಗೆ ಅವಾಗಲೇ ಹೇಳ್ದೆ, ನಾನು ನಿಮ್ಗೆ 15,000 ಮೇಲೆ 12% ತೆಗೆದ್ರೆ 1,800 ಬರುತ್ತೆ ಅಂತ. ಸೊ ಈ 1,800 ಇಂಟು 6 ಮಂತ್ಸ್ ಇದ್ರೆ ಮಾತ್ರ ನೀವು ವಿತ್ಡ್ರಾ ಮಾಡಿ, ಅವಾಗ ನಿಮ್ಗೆ ಬೆನಿಫಿಟ್ ಆಗುತ್ತೆ. ಸುಮ್ನೆ 1 ಮಂತ್ 2 ಮಂತ್ 3 ಮಂತ್ಸ್ ಗೆಲ್ಲ ವಿತ್ಡ್ರಾ ಮಾಡಕ್ ಹೋಗ್ಬೇಡಿ. ಮಿನಿಮಮ್ 6 ಮಂತ್ಸ್ ಇದ್ರೆ ವಿತ್ಡ್ರಾ ಮಾಡಿ ನೀವು ಅಂತ ಹೇಳ್ತೀನಿ. ಸೊ ಅಂಡ್ ಆನ್ಲೈನ್ ಪ್ರೊಸೀಜರ್ ಇಷ್ಟೇ ಸಿಂಪಲ್. ಆನ್ಲೈನ್ ಸರ್ವಿಸಸ್ ಅಂತ ಇದೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ಕ್ಲೈಮ್ ಫಾರ್ಮ್ 31 19 10C ಅಂಡ್ 10D ಅಂತ ಇದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕ್ಲೈಮ್ ಆಪ್ಷನ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ನೀವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂದ್ರೆ ಬ್ಯಾಂಕ್ ಅಕೌಂಟ್ ನ ವೆರಿಫೈ ಮಾಡ್ಬೇಕಾಗುತ್ತೆ. ಫಸ್ಟ್ ನೀವು ಮೀನ್ಸ್ ನಿಮ್ಮ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರ್ಬೇಕು ಆಲ್ರೆಡಿ, ಅಂಡ್ ಅದು ವೆರಿಫೈ ಕೂಡ ಆಗಿರ್ಬೇಕು. ಅಂಡ್ ನಿಮ್ಗೆ ಯಾವ್ದಾರ ಒಂದು
ಪ್ಯಾನ್ ಅಥವಾ ಆಧಾರ್ ಕಾರ್ಡು ಡಾಕ್ಯುಮೆಂಟ್ ಕೂಡ ವೆರಿಫೈ ಆಗಿರ್ಬೇಕು. ಅವಾಗ ಮಾತ್ರ ಈ ಪ್ರೊಸೀಜರ್ ಆಗುತ್ತೆ, ಇಲ್ಲಾಂದ್ರೆ ಡೈರೆಕ್ಟ್ಲಿ ರಿಜೆಕ್ಟ್ ಆಗೋಗುತ್ತೆ. ಎಲ್ಲಾ ಪ್ರೊಸೀಜರ್ನ ಮ್ಯಾಂಡೇಟರಿ ನೀವು ಮಾಡ್ಕೊಂಡ್ ಮೇಲೆನೆ ಈ ಪ್ರೊಸೀಜರ್ ಮಾಡಿ ನೀವು. ನಾನ್ ಜಸ್ಟ್ ಇಲ್ಲಿ ನೋಡಿ ಎಂಟರ್ ಮಾಡ್ತೀನಿ ನನ್ನ ಬ್ಯಾಂಕ್ ಅಕೌಂಟ್ ನಂಬರ್ನ. ಓಕೆ, ಓಕೆ, ವೆರಿಫೈ ಮಾಡಿದ ತಕ್ಷಣ ಮತ್ತೆ ಎಸ್ ಅಂತ ಕೇಳುತ್ತೆ. ಇಲ್ಲಿ ನೀವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂದ್ರೆ ಪ್ರೊಸೀಡ್ ಫಾರ್ ಆನ್ಲೈನ್. ಬ್ಯಾಂಕ್ ಅಕೌಂಟ್ ವೆರಿಫಿಕೇಶನ್ ಟಿಕ್ ಮಾರ್ಕ್ ಬಂದ ತಕ್ಷಣ ನಿಮ್ಗೆ ಇಲ್ಲಿ ಪ್ರೊಸೀಡ್ ಫಾರ್ ಆನ್ಲೈನ್ ಕ್ಲೈಮ್ ಅಂತ ಕೊಡಿ. ಕ್ಲೈಮ್ ಅಂತ ಕೊಟ್ಮೇಲೆ ಇಲ್ಲಿ ಇನ್ನೊಂದು ಪೇಜ್ ಬರುತ್ತೆ, ಇಲ್ಲಿ ನೋಡ್ಬೋದು. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ PF ಅಡ್ವಾನ್ಸ್ ಫಾರ್ಮ್ 31. ಸೊ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ಆಸ್ ಪರ್ ಆಧಾರ್ ನಿಮ್ಗೆ ಏನ್ ಅಡ್ರೆಸ್ ಇರುತ್ತೋ ಅಂಡ್ ಅದಿರುತ್ತೋ ಎಲ್ಲಾನು ನೀವು ಇಲ್ಲಿ ನಿಮ್ಮ ಒಂದು ಸರ್ವಿಸಸ್ ಯಾವ್ದು ಇರುತ್ತೆ ಅದನ್ನೆಲ್ಲಾನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಗೆ ಕ್ಲೈಮ್ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನೀವು ಇಲ್ನೆಸ್ ಕೊಡ್ಬೋದು, ಕ್ಲೈಮ್ ನ್ಯಾಚುರಲ್ ಕೆಲಮಿಟೀಸ್ ಕೊಡ್ಬೋದು. ನಾನು ಹೇಳೋದೇನಂದ್ರೆ ನಿಮ್ಗೆ ಇಲ್ನೆಸ್ ನೇ ಕೊಡಿ. ಯಾವಾಗ್ಲೂ ಕೊಡ್ಬೇಕಂದ್ರೆ ಅಡ್ವಾನ್ಸ್ ವಿತ್ಡ್ರಾ ಮಾಡ್ತಾ ಇದ್ರೆ ಇಲ್ನೆಸ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಏನ್ ಮಾಡಿ ಅಂದ್ರೆ ಇಲ್ಲಿ ಅಮೌಂಟ್ ಹಾಕಿ. ನಾನು ಹೇಳಿದ್ನಲ್ಲ 6 ಮಂತ್ಸ್ ಆಗಿದ್ರೆ 10,800 ಬರ್ತಾ ಇತ್ತು. ಅದನ್ನೇ ಆ ಅಮೌಂಟ್ ಮಾತ್ರ ಮೆನ್ಷನ್ ಮಾಡಿ. ನೀವು ಜಾಸ್ತಿ ಹಾಕಿದ್ರು ಬರೋದಿಲ್ಲ, ಕಮ್ಮಿ ಹಾಕಿದ್ರು ಬರೋದಿಲ್ಲ. ಇದು ಎಷ್ಟಿದೆ ಅಷ್ಟೇ ಹಾಕಿ. ಅದಾಕದ್ಮೇಲೆ ಲೊಕಾಲಿಟಿ ಮ್ಯಾಕ್ಸಿಮಮ್ ಎಂಪ್ಲಾಯಿ ಅಡ್ರೆಸ್ ನಿಮ್ದು ಆಧಾರ್ ಅಲ್ಲಿ ಏನಿರುತ್ತೆ ಅದನ್ನ ಹಾಕಿ. ನೆಕ್ಸ್ಟ್ ಇಲ್ಲಿ ಒಂದು ಮೊಬೈಲ್ OTP ಅನ್ನ ವೆರಿಫೈ ಮಾಡ್ಬೇಕಾಗುತ್ತೆ. ಇದು ಹಾಕದ್ಮೇಲೆ ನಾನು ನಿಮ್ಗೆ ಒಂದು ಫಾರ್ಮ್ ತೋರಿಸ್ತೀನಿ. ನೀವು ಯಾವ ರೀತಿ ಬಂದಿರುತ್ತೆ ಅದೆಲ್ಲ ಅಪ್ಲೈ ಮಾಡಿದ್ಮೇಲೆ ನಿಮ್ಗೊಂದು ಡೌನ್ಲೋಡ್ ಲಿಂಕ್ ಅನ್ನೋದು ಬರುತ್ತೆ. ಸೊ ಆ ಲಿಂಕ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಒಂದು PF ಅಡ್ವಾನ್ಸ್ ನೀವು ವಿತ್ಡ್ರಾ ಮಾಡಿರೋದಕ್ಕೆ ಒಂದು ಆಪ್ಷನ್ ಬರುತ್ತೆ. ಆಪ್ಷನ್ ಮೀನ್ಸ್ ಒಂದು ಫಾರ್ಮ್ ಬಂದಿರುತ್ತೆ. ಆ ಫಾರ್ಮ್ ಅಲ್ಲಿ ಏನೇನಿಲ್ಲ ಇರುತ್ತೆ ಅನ್ನೋದನ್ನು ಕೂಡ ನಿಮ್ಗೆ ಜಸ್ಟ್ ತೋರಿಸ್ತೀನಿ ಒಂದ್ಸಲ. ಸೊ ನಿಮ್ಗೊಂದು ಐಡಿಯಾ ಇರುತ್ತೆ ಯಾವ ರೀತಿ ನಾವು ಅಪ್ಲೈ ಮಾಡಿದ್ವಿ, ಅದು ಕನ್ಫರ್ಮೇಶನ್ ಯಾವಾಗ ಸಿಗುತ್ತೆ ಅಂತ. ಸೊ ಇದು ಇನ್ನೊಂದೇನಂದ್ರೆ ಈ ಒಂದು ವಿತ್ಡ್ರಾಲ್ ಪ್ರೊಸೆಸ್ ಮಿನಿಮಮ್ ಇವಾಗ ತುಂಬಾ ಫಾಸ್ಟ್ ಆಗಿ ಆಗೋದ್ರಿಂದ ಬೇಗ ಬಂದ್ಬಿಡುತ್ತೆ. ನಿಮ್ಗೊಂದು 5 to 10 days ಅಲ್ಲಿ ನಿಮ್ಗೆ PF ಅಲ್ಲಿ ನಿಮ್ಗೆ ವಿತ್ಡ್ರಾ ಆಗೋಗ್ಬಿಟ್ಟಿರುತ್ತೆ ಆಲ್ರೆಡಿ. ಸೊ ಇದು ಇಲ್ಲಿ ನೋಡ್ಬೋದು, ನನ್ನ ಎಲ್ಲಾ ಇನ್ಫಾರ್ಮೇಶನ್ ಇಲ್ಲಿ ಒಂದು ಫಾರ್ಮ್ ಜನರೇಟ್ ಆಗ್ಬಿಟ್ಟು ಬಂದಿದೆ. ಇದು ಡೌನ್ಲೋಡ್ ಮಾಡ್ಕೊಬಹುದು ನೀವು. ಫೈನಲ್ ಆಗಿ ಈ ತರ ಬರುತ್ತೆ. ಸೊ ಇದಾದ್ಮೇಲೆ ಮ್ಯಾಕ್ಸಿಮಮ್ 5 days to 10 days ಇವಾಗ ನಿಮ್ದು ನ್ಯಾಚುರಲ್ ಆಗಿ ಆಗೋಗ್ಬಿಡುತ್ತೆ. ತುಂಬಾ ಟೈಮು ತಗೊಳೋದಿಲ್ಲ ಇವಾಗ. ಸೊ ಇಷ್ಟೇ ಸಿಂಪಲ್ ಪ್ರೊಸೆಸ್. ನೀವು ಇದನ್ನ ಮಾಡ್ಬೇಕು ಅನ್ಕೊಂಡಿದ್ರೆ ಈ ಒಂದು ವಿಡಿಯೋನ ಫಾಲೋ ಮಾಡಿ ಅಂಡ್ ಈ ವಿಡಿಯೋನ ಲೈಕ್ ಮಾಡಿ. ಅಂಡ್ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನ ನಿಮ್ ಕ್ವಶನ್ಸ್ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ, ಅದನ್ನ ನಾನು ನಿಮ್ಗೆ ಐಡೆಂಟಿಫೈ ಮಾಡಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ಫ್ರೆಂಡ್ ಇದು ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.